ವಿರಾಟ್ ಕೊಹ್ಲಿ ಅವರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ODI ಸೀರೀಸ್ ಮುಗಿದ ಮೇಲೆ ಮತ್ತೆ ಅವ್ರದ್ದು ಬ್ಯಾಟಿಂಗ್ ನೋಡೋಕ್ಕೆ ತುಂಬಾ ದಿನ ವೆಯ್ಟ್ ಮಾಡಬೇಕು, ಸಖತ್ ಬೇಜಾರಾಗುತ್ತೆ ಅಂತ ಫ್ಯಾನ್ಸ್ಗಳಂದ್ರು. ನೀವೇನಾದ್ರು ಬೇಜಾರಾಗಿದ್ರೆ ತಲೆನೇ ಕೆಡ್ಸ್ಕೊಬೇಡಿ, ನಿಮಗೆ ಇಲ್ಲೊಂದು ಗ್ರೇಟೆಸ್ಟ್ ನ್ಯೂಸ್ ಮಗ. ವಿರಾಟ್ ಕೊಹ್ಲಿ ಇರುವಾಗ ಡೊಮೆಸ್ಟಿಕ್ಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ, ವಿಜಯ್ ಹಜಾರೆ ಟ್ರೋಫಿನ ಆಡ್ತೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ನಾನಂತೂ ಅಲ್ಲ, ಇದು ಕನ್ಫರ್ಮ್ ಆಗಿರೋದು. DDCA ಪ್ರೆಸಿಡೆಂಟ್ ರೋಹನ್ ಜೇಟ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಹ್ಯಾಸ್ ಕನ್ಫರ್ಮ್ಡ್ ಇಸ್ ಅವೈಲಬಿಲಿಟಿ ಫಾರ್ ವಿಜಯ್ ಹಜಾರೆ ಟ್ರೋಫಿ ಟು ಅಸ್ ಅಂತೆ. ಹಾಗಿದ್ರೆ ಕನ್ಫರ್ಮ್ ಆಯಿತು. ಮತ್ತು ವಿರಾಟ್ ಕೊಹ್ಲಿ ಅವರು ಮತ್ತೆ 2 ಮ್ಯಾಚಸ್ನ ಆಡ್ತಾ ಇದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ಅದು ಡೆಲ್ಲಿ ವರ್ಸಸ್ ಆಂಧ್ರ December 24, ಡೆಲ್ಲಿ ವರ್ಸಸ್ ಗುಜರಾತ್ ಅದು ಕೂಡ December 26. ಆಫ್ಟರ್ ಲಾಂಗ್ ಇಯರ್ಸ್ ಆದಮೇಲೆ ವಿಜಯ್ ಹಜಾರ್ನ ಆಡ್ತಾ ಇರೋದು ವಿರಾಟ್ ಕೊಹ್ಲಿ. ಆ್ಯಂಡ್ ಬೋತ್ ಗೇಮ್ ಅಟ್ ಬೆಂಗಳೂರು. ರೆಡಿಯಾಗಿ ಚಿನ್ನಸ್ವಾಮಿನ ಫುಲ್ ಪ್ಯಾಕ್ ಮಾಡೋಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತು. ಎರಡನೇ ಅಪ್ಡೇಟು, ಇಲ್ಲಿವರೆಗೂ IPL 2008ರಿಂದ 2025 ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದಾರೆ. 2008ರಲ್ಲಿ MS ಧೋನಿ ಅವರು CSKಗೆ 9,50,00,000ಕ್ಕೆ ಹೋಗ್ತಾರೆ. ಅಲ್ಲಿಂದ ಎಲ್ಲಿವರೆಗೂ CSKನ ಇನ್ನೂ ಬಿಟ್ಕೊಟ್ಟಿಲ್ಲ ಮಗ. ಮತ್ತು 2009ರಲ್ಲಿ ಕೆವಿನ್ ಪೀಟರ್ಸನ್ RCBಗೆ, ಆಂಡ್ರ್ಯೂ ಫ್ಲಿಟಾಫ್ ಕೂಡ CSKಗೆ 9,80,00,000ಕ್ಕೆ ಬರ್ತಾರೆ. ಆ್ಯಂಡ್ 2010ರಲ್ಲಿ ಶೈನ್ ಬಾಂಡ್ KKRಗೆ, ಕಿರಣ್ ಪೊಲಾರ್ಡ್ ಅವರು MIಗೆ 4,80,00,000ಕ್ಕೆ ತಗೋತಾರೆ. ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ 2010ರಲ್ಲಿ. ಗೌತಮ್ ಗಂಭೀರ್ ಅವರು KKRಗೆ 2011ರಲ್ಲಿ 14,90,00,000ಕ್ಕೆ ಹೋಗ್ತಾರೆ. ಇದಂತೂ ಯೂಜ್ ಅಮೌಂಟು ಆ ಒಂದು ವರ್ಷ. 2011ರಲ್ಲೇ ಗೌತಮ್ ಗಂಭೀರ್ ಅವರು 14, ಆಲ್ಮೋಸ್ಟ್ 15 ಕೋಟಿ ಅಂದರೆ ಯೂಜ್ ಅಮೌಂಟೇ ಅದು. ಆ್ಯಂಡ್ 2012ರಲ್ಲಿ ರವೀಂದ್ರ ಜಡೇಜಾ ಅವರು CSKಗೆ 12,80,00,000ಕ್ಕೆ. ಆ್ಯಂಡ್ 2013ರಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು MIಗೆ 6,30,00,000ಕ್ಕೆ. ಅದೇನು ಕಡಿಮೆನೇ ಆಗೋಯ್ತು ಆ್ಯಕ್ಚುಲಿ. ಇದು ಮೋಸ್ಟ್ ದುಬಾರಿ ಆಟಗಾರ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ 14 ಕೋಟಿ 12 ಕೋಟಿ ಎಲ್ಲೆಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ 2014ರಲ್ಲಿ ಯುವರಾಜ್ ಸಿಂಗ್ ನಮ್ಮ RCB ಟೀಮ್ಗೆ 14 ಕೋಟಿಯಾಗಿ ಬರ್ತಾರೆ. ಮತ್ತು 2015ರಲ್ಲಿ ಯುವರಾಜ್ ಸಿಂಗ್ ಮತ್ತೆ 16 ಕೋಟಿ, ಅವಾಗಂತೂ ಪೀಕಲ್ಲಿ ಇರ್ತಾರೆ ಯುವರಾಜ್ ಸಿಂಗು, ಬೆಂಕಿ ಬ್ಯಾಟಿಂಗ್ ಕೂಡ ಆಡ್ತಿರ್ತಾರೆ. ಆ್ಯಂಡ್ 2016ರಲ್ಲಿ ಶೇನ್ ವಾಟ್ಸನ್ RCBಗೆ 9,50,00,000. 2017ರಲ್ಲಿ ಬೆನ್ ಸ್ಟೋಕ್ಸ್ ಅವರು RPSಗೆ 14,50,00,000. ಮತ್ತೆ ಬೆನ್ ಸ್ಟೋಕ್ಸೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ 2018ರಲ್ಲಿ 12,50,00,000 RRಗೆ. ಆ್ಯಂಡ್ 2019ರಲ್ಲಿ ವರುಣ್ ಚಕ್ರವರ್ತಿ ಆ್ಯಂಡ್ ಜೈದೇವ್ ಉನಾದ್ಕಟ್ ಅವರು ಪಂಜಾಬ್ಗೆ ಹೋಗಿದ್ದು. ಉನಾದ್ಕಟ್ ಚಕ್ರವರ್ತಿ ಆ್ಯಂಡ್ RRಗೆ ಬಂದಿದ್ದು ಜೈದೇವ್ ಉನಾದ್ಕಟ್ಟು 8,40,00,000ಕ್ಕೆ. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಅವರು KKRಗೆ 14,50,00,000ಕ್ಕೆ 2020ರಲ್ಲಿ ತಗೊಂಡಿದ್ದು ಮಗ. ಇಲ್ಲಿಂದ ಅಮೌಂಟ್ ಅಂತೂ ಕಡಿಮೆನೇ ಆಗಿಲ್ಲ, ಇನ್ಕ್ರೀಸೇ ಆಗ್ತಾ ಇರೋದು. ಕ್ರಿಸ್ ಮೋರಿಸ್ ಅವರು 2021ರಲ್ಲಿ 16,25,00,000ಕ್ಕೆ RR. 2020ರಲ್ಲಿ ಇಶಾನ್ ಕಿಶನ್ ಅವರು MIಗೆ 15,25,00,000 ಮಗ. ಸ್ಯಾಮ್ ಕರಣು ಪಂಜಾಬ್ಗೆ 2023ರಲ್ಲಿ 18,50,00,000. ಮೈ ಗಾಡ್. 2024ರಲ್ಲಿ ಮಿಚೆಲ್ ಸ್ಟಾರ್ಕ್ ಅಂತೂ ಫುಲ್ಲು ಧೂಳೆಪ್ಸಿದ್ರು, ಹಂಗೆ ಕೂಡ ಕಪ್ ಕೂಡ ಗೆಲ್ಸ್ಕೊಟ್ರು. 2024ರಲ್ಲಿ KKRಗೆ 24,75,00,000 ಮಗ. ಮೈ ಗಾಡ್. 2020ರಲ್ಲಿ ರಿಷಬ್ ಪಂತ್ ಅವರು LSGಗೆ 27 ಕೋಟಿ. 27 ಕೋಟಿಗೆ ಬಂದಿದ್ದು. ನೋಡಬೇಕು ಈ ಒಂದು ವರ್ಷ ಯಾರು ಹೈಯೆಸ್ಟ್ ಬಿಡ್ ಆಗ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮತ್ತು ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ODI ನಡೀತಾ ಇರೋದು. ಅದರಲ್ಲಿ ಪ್ಲೇಯಿಂಗ್ 11 ನೋಡೋದಾದರೆ ರೋಹಿತ್ ಶರ್ಮಾ, ಜೈಸ್ವಾಲ್, ವಿರಾಟ್ ಕೊಹ್ಲಿ, ಋತುರಾಜ್ ಗಾಯಕ್ವಾಡ್, ವಾಷಿಂಗ್ಟನ್ ಸುಂದರ್, KL ರಾಹುಲ್, ರವೀಂದ್ರ ಜಡೇಜಾ, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ. ಸೇಮ್ 11 ಹೋಗ್ತಾರೆ. ಅದರಲ್ಲಿ ಯಾವುದೇ ಥರ ಚೇಂಜಸ್ ಅಂತೂ ಕಾಣೋಣ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಮತ್ತು 4ನೇ ಅಪ್ಡೇಟು, 2026 ಮಿನಿ ಆಕ್ಷನ್ಗೆ ಬೇಸ್ ಪ್ರೈಸ್ 2 ಕೋಟಿ ಇರೋ ಪ್ಲೇಯರ್ಸ್ಗಳು ನೋಡ್ತಾ ಇದ್ದೀರಾ. ಕೆಮ್ರಾನ್ ಗ್ರೀನು, ರವಿ ಬಿಷ್ಣೋಯ್, ವೆಂಕಟೇಶ್ ಅಯ್ಯರ್ ಆ್ಯಂಡ್ ಮುಜಿಬುರ್ ರೆಹಮಾನ್, ನವೀನ್ ಉಲ್ಲಕ್, ಸೇನ್ ಅಬೌಟ್, ಆಸ್ಟನ್ ಆಗರ್, ಕೂಪರ್ ಕಾನ್ಲಿ, ಜಾಕ್ ಫ್ರೆಜರ್, ಜೋಸ್ ಇಂಗ್ಲಿಷ್, ಸ್ಟೀವ್ ಸ್ಮಿತ್, ರೆಹಮಾನ್, ಗುಸ್ ಅದ್ಕಿಸ್ತಾನ್ ಅಂತ ಇದೆ, ಟಾಮ್ ಬೆಂಟನ್, ಟಾಮ್ ಕರನ್, ಲಿಯಮ್ ಡಾವ್ಸನ್ ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟನ್, ತೆಮೆಲ್ ಮೇಲ್ಸ್, ಜಮಿ ಸ್ಮಿತ್, ಫಿನ್ ಅಲೆನ್, ಬ್ರೇಸ್ವೆಲ್, ಡೆವೆನ್ ಕಾನ್ವೆ, ಜಾಕಬ್ ಡುಫಿ ಆ್ಯಂಡ್ ಮ್ಯಾಥ್ಯೂ ಎಂಗ್ರಿ ಮಗ. ಇಷ್ಟು ಪ್ಲೇಯರ್ಸು ಮತ್ತು ಇನ್ನೂ ಸ್ವಲ್ಪ ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಕೇಲಿ ಜಮಿಸನ್, ಆಡಮ್ ಮಿಲ್ನೆ, ಡ್ಯಾರಲ್ ಮಿಚೆಲ್ ಆ್ಯಂಡ್ ವಿಲ್ ಅರುಕಿ, ರಿಚಿನ್ ರವೀಂದ್ರ, ಗೆಲಾಂಡ್ ಕಾಜಿ, ಡೇವಿಡ್ ಮಿಲ್ಲರ್, ಲುಂಗಿ ಎಂಗ್ಡಿ, ಆಂಡ್ರಿಸ್ ನೋಕಿಯಾ, ರೀಲಿ ರೋಸು ಇವರಂತೂ ಸಖತ್ತಾಗಿ ಹೊಡಿತಾರೆ. ಮತ್ತು ತಬ್ರೀಜ್ ಸಂಸಿ, ಡೇವಿಡ್ ವಾಯ್ಸ್, ಅಸರಂಗ, ಪತಿರಾಣ, ತೀಕ್ಷಣ, ಜೇಸನ್ ಓಲ್ಡರ್, ಶಾಯ್ ಹೋಪ್ ಆ್ಯಂಡ್ ಅಕೀಲ್ ಹುಸೇನ್,
ಆ್ಯಂಡ್ ಅಲ್ದರಿ ಜೋಸಫ್ ಇದು ಮಗ 2026ಕ್ಕೆ ಬೇಸ್ ಪ್ರೈಸ್ 2 ಕೋಟಿ ಇರೋ ಪ್ಲೇಯರ್ಸ್ಗಳು. ಸೊ ನಿಮ್ಮ ಪ್ರಕಾರ ಈ ಒಂದು ಅಮೌಂಟಲ್ಲಿ ಯಾವ ಟೀಮ್ಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಬಟ್ ಡೇವಿಡ್ ಮಿಲ್ಲರ್ ಅಂತೂ ಚಿಂದಿ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಈ ಒಂದು ಇಷ್ಟು ಪ್ಲೇಯರ್ಸ್ಗಳು ಯಾವ ಟೀಮ್ಗೆ ಹೋಗ್ಬೋದು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಿಮಗೆ ಯಾವ ಟೀಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅದು ಕೂಡ ಕಾಮೆಂಟ್ ಮಾಡಿ. ಸಿಗ್ತೀನಿ ವಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಯು.